ಇದೇನು ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆಗೆ ಹಬ್ಬ ಮಾಡ್ತಿದ್ದಾಳೆ ಅಂದ್ಕೊಂಡ್ರಾ? ಎಲ್ರಿಗೂ ನಮಸ್ಕಾರ. ಇದು ಕಳೆದ ಮಂಗಳವಾರದ ವ್ಲಾಗು. ನಾನು ಮಾಡ್ತಿರೋದು ಮಂಗಳಗೌರಿ ವ್ರತ. ಶ್ರಾವಣ ಮಾಸದ ಪ್ರತಿ ಮಂಗಳವಾರ ಈ ವ್ರತವನ್ನು ಮಾಡಬೇಕಾಗತ್ತೆ. ಹೊಸದಾಗಿ ಮದುವೆ ಆಗಿರೋ ಹೆಣ್ಮಕ್ಳು ಈ ವ್ರತವನ್ನು ಮಾಡಬೇಕು. 5 ವರ್ಷಗಳ ಕಾಲ ಈ ವ್ರತವನ್ನು ಮಾಡ್ಬೋದು, ಅಥವಾ ನಾವು ಲೈಫ್ ಲಾಂಗ್ ಮಾಡ್ತೀವಿ ಅಂದ್ರೂ ಸಹ ಮಾಡ್ಬೋದು. ಈ ವ್ರತವನ್ನು ಮಾಡೋದ್ರಿಂದ ಕುಟುಂಬದ ಸುಖ, ಸಂತೋಷ, ಸಮೃದ್ಧಿ ಮತ್ತು ಪತಿಯ ದೀರ್ಘಾಯುಷ್ಯಕ್ಕಾಗಿ ಈ ವ್ರತವನ್ನು ಮಾಡ್ತಾರೆ. ಸೊ ಹಂಗಾಗಿ ನಾನು ಕೂಡ ಈ ವ್ರತವನ್ನು ಮಾಡ್ತಿದ್ದೀನಿ. ಹಣ್ಣು ಮತ್ತು ನೈವೇದ್ಯಗಳನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಸೊ ನಾನು ಕೂಡ ಪೂಜೆ ಮಾಡಿ ಮುತ್ತೈದೆಯರನ್ನ ಕರೆದು ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡ್ಕೊತೀನಿ. ನಾನು ಈ ಮಂಗಳಗೌರಿ ವ್ರತವನ್ನು 4 ವರ್ಷದಿಂದ ಮಾಡ್ತಾ ಇದ್ದೀನಿ. ಮಂಗಳಗೌರಿ ವ್ರತವು ಕೇವಲ ಒಂದು ಆಚರಣೆ ಅಲ್ಲ, ಇದು ನಮ್ಮ ಸಂಸ್ಕೃತಿ, ಕುಟುಂಬದ ಬಂಧ, ನಂಬಿಕೆ ಮತ್ತು ಭಕ್ತಿಯನ್ನು ನಮ್ಮ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಒಂದು ಸುಂದರ ಪರಂಪರೆ. ಈ ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ದೇವಿಯ ಕೃಪೆ ಎಲ್ಲರ ಮೇಲೂ ಇರಲಿ. ಪ್ರತಿಯೊಂದು ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ ಎಲ್ಲವೂ ಕೂಡ ದೊರೀಲಿ. ನಿಮ್ಮ ಮನೆಯಲ್ಲೂ ಕೂಡ ಯಾರ್ಯಾರು ಮಂಗಳಗೌರಿ ವ್ರತವನ್ನು ಮಾಡ್ತಾ ಇದ್ದೀರಾ, ಜೈ ಮಂಗಳಗೌರಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.